ಸಿದ್ದೇಶ್ ಅವರು, ಹರೀಶ್ ಅವರು, ರೇಣುಕಾಚಾರ್ಯರು, ಶಿವಶಂಕರ್ ಅವರು, ನಮ್ಮ ಅಜಯ್ ಕುಮಾರ್ ಅವರು, ಇವರೆಲ್ಲರೂ ಒಟ್ಟಾಗಿ ಯಶವಂತರಾವ್ ಜಾಧವ್ ಅವರು ಎಲ್ಲ ಒಟ್ಟಾಗಿ ಇವತ್ತು ನಿಂತಿದ್ದಾರೆ. ನಮ್ಮ ದಾವಣಗೆರೆ ಉಳಿವಿಗಾಗಿ ನಿಂತಿದ್ದಾರೆ. 2 ದಿವಸಗಳ ಕಾಲ ಏನು ಸಮಯ ಇದೆ, ಮನೆ ಮನೆಗೆ ಸಂದೇಶವನ್ನು ಮುಟ್ಟಿಸ್ರಿ. ಮತ್ತೊಮ್ಮೆ ಇದರ ಕಬ್ಜಾ ಮಾಡಿಕೊಂಡ್ರು ಅಂದ್ರೆ ನಿಮಗೆ ಯಾರಿಗೂ ಅವಕಾಶ ಇಲ್ಲ. ಕಾಂಗ್ರೆಸ್ನವ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಈ ಸಂದೇಶವನ್ನು ಮುಟ್ಟಿಸಿ ಇವತ್ತು ಇಲ್ಲಿಂದ ಈ ಚುನಾವಣೆಯಿಂದ ರಾಜ್ಯದಲ್ಲಿ ಪರಿವರ್ತನೆ ಒಂದು ಕ್ರಾಂತಿಯನ್ನ ಮಾಡಬೇಕು. ಯಾಕಂದ್ರೆ ಯಾವ ಭರವಸೆಯನ್ನ ಕೊಟ್ಟು ಇವತ್ತು ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಕೂತಿದ್ದಾರಲ್ಲ, ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ, ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಇವತ್ತು ಒಬ್ಬ ಬಡವನ ಮಗ, ಸಾಮಾನ್ಯ ಕುಟುಂಬದಿಂದ ಬಂದಂತವರು. ಅವರ ತಂದೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಮಗನನ್ನ ಇವತ್ತು ಇಲ್ಲಿ ಮಟ್ಟಿಗೆ ಬೆಳೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ ಕಡೆ ಜನಬಲ ಇದೆ, ಅವ್ರ ಕಡೆ ಹಣಬಲ ಇರಬಹುದು. ಇಂದೊಂದು ನಿಮಗೆ ನೆನಪಿದೆ, ಸಂಪತ್ತಿಗೆ ಸವಾಲ್ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಆ ರಾಜ್ಕುಮಾರ್ ಪಾತ್ರದಲ್ಲಿ ಇವತ್ತು ನಮ್ಮ ಇವತ್ತೇನು ಸಂಪತ್ತಿನ ದುರಂಕಾರ ಇದೆ. ಇವತ್ತು ರಾತ್ರಿ ದುಡ್ಡು ಹಂಚ್ತಾರೆ, ನಾಳೆ ದುಡ್ಡು ಹಂಚ್ತಾರೆ. ಆದ್ರೆ ಆ ದುಡ್ಡು ಯಾರ ದುಡ್ಡದು? ನಿಮ್ಮನ್ನ ಲೂಟಿ ಮಾಡಿದಂತಹ ದುಡ್ಡು. ನೀವು ತಿರಸ್ಕರಿಸಿ ನಮ್ಮ ಶ್ರೀನಿವಾಸಗೆ ಮತ ಕೊಡ್ರಿ, ಒಂದು ಪರಿವರ್ತನೆ ಶುರುವಾಗ್ತದೆ. ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ 2 ಕಡೆ ಬಹಳ ವ್ಯವಸ್ಥಿತವಾಗಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕೆಲಸ ಆಗಿದೆ. ಮುಂದೂ ಕೂಡ ನಾವು ಪರಿವರ್ತನೆಗೆ ಒಟ್ಟಾಗಿ ಇರ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ, ತಮ್ಮೆಲ್ಲ ಕ್ರಮ ಸಂಖ್ಯೆ 2ಕ್ಕೆ ಬಟನ್ ಒತ್ತಿ ಅವ್ರನ್ನ ಮನೆಗೆ ಕಳಿಸಿ ಈ ಎಲ್ಲ ಶಾಮನೂರು ಕುಟುಂಬದವ್ರನ್ನ ಅನ್ನುವಂತಹ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಧನ್ಯವಾದ, ನಮಸ್ಕಾರ.